ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕಾಂತಾರ 1 ಚಿತ್ರತಂಡಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮತ್ತೊಂದು ಅವಘಡ ನಡೆದಿರುವಂಥದ್ದು ಶೂಟಿಂಗ್ ಸಮಯದಲ್ಲಿ. ಹಾಗಾದರೆ ಆ ಅವಘಡ ಏನು, ಯಾರಿಗೆ ಏನಾಯಿತು, ಕಾಂತಾರಕ್ಕೆ ಅಂಟಿಕೊಂಡಿರುವಂಥ ಆ ಒಂದು ಸಮಸ್ಯೆ ಆದರೂ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸ್ತಿರುವಂಥ ಕಾಂತಾರ ಚಾಪ್ಟರ್ 1 ಚಿತ್ರತಂಡಕ್ಕೆ ಒಂದಿಲ್ಲೊಂದು ಸಮಸ್ಯೆ ಎದುರಾಗ್ತಾನೆ ಇದೆ. 2 ದಿನಗಳ ಹಿಂದೆ ಸಹ ಕಲಾವಿದ ವಿಜು ವಿಕೆ ಅನ್ನುವರು ಹೃದಯಾಘಾತದಿಂದ ಸಾವನ್ನಪ್ತಾರೆ. ಒಂದು ಎಸ್ಟೇಟಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದೀಗ ಚಿತ್ರೀಕರಣದ ವೇಳೆ ಬೋಟ್ ಮಗುಚಿ ಬಿದ್ದು ಎಡವಟ್ಟಾಗಿದೆ. ಹೌದು, ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರದ ಕೊನೆಯ ಹಂತದ ಚಿತ್ರೀಕರಣ ನಡೀತಾ ಇದೆ. ಈ ವೇಳೆ ರಿಷಬ್ ಶೆಟ್ಟಿ ಸೇರಿ 30 ಜನ ಕಲಾವಿದರಿಂದ ಬೋಟ್ ಮಗುಚಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನುವಂಥ ವರದಿ ಕೂಡ ಸಿಕ್ಕಿರುವಂಥದ್ದು. ಕಲಾವಿದರು, ತಂತ್ರಜ್ಞರು ಎಲ್ಲರೂ ಈಜಿ ದಡವನ್ನು ಸೇರಿದ್ದಾರೆ. ಆದರೆ ಬೋಟ್ನಲ್ಲಿದ್ದವರು ಬಚಾವ್ ಆಗ್ತಾರೆ, ಹೌದು. ಆದರೆ ಕ್ಯಾಮ್ರಾ ಆಗಿರ್ಬೋದು ಅಥವಾ ಸೆಟ್ ಪ್ರಾಪರ್ಟಿಗಳು ಎಲ್ಲವೂ ಕೂಡ ನೀರು ಪಾಲಾಗಿದೆ. ಸ್ನೇಹಿತರೆ, ಪದೇ ಪದೇ ಸಾವು ನೋವು ಸಂಭವಿಸಿ ಕಾಂತಾರ ಚಾಪ್ಟರ್ 1 ತಂಡ ಭಯಭೀತವಾಗಿದೆ. ಇಂತಹ ಸಮಯದಲ್ಲಿ ಈ ದೋಣಿ ಮಗುಚಿ ಬಿದ್ದಂಥ ಘಟನೆ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಘಟನೆ ಬಗ್ಗೆ ಚಿತ್ರತಂಡ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸೊ ರಿಷಬ್ ಶೆಟ್ಟಿಗೆ ಮಂಗಳೂರಿನ ಕದ್ರಿ ಬಾರೇಬೈಲ್ ಪಂಜುರ್ಲಿ ದೈವ ಎಚ್ಚರಿಕೆಯನ್ನ ನೀಡಿದ್ದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಅದರ ಬೆನ್ನಲ್ಲೇ ಮತ್ತಷ್ಟು ಅವಘಡಗಳು ಸಂಭವಿಸ್ತಾ ಇದೆ. ಸೊ ಪಂಜುರ್ಲಿ ದೈವ ಆಲ್ರೆಡಿ ಒಂದು ವಿಚಾರವನ್ನು ಹೇಳಿದೆ. ಸೊ ಕಾಂತಾರ ಸಕ್ಸಸ್ ಆಗುತ್ತೆ, ಹೌದು. ಆದರೆ ಸಾಕಷ್ಟು ಸಮಸ್ಯೆಗಳನ್ನು ನೀವು ಫೇಸ್ ಮಾಡಬೇಕು ಅನ್ನುವಂಥ ವಿಚಾರವಾಗಿ ಕೂಡ ಈ ಹಿಂದೆ ಹೇಳಿಕೊಂಡಿದ್ರು. ಸೊ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾ ನಿರ್ಮಾಣ ಆಗ್ತಾ ಇದೆ. ಕಾಂತಾರ ಚಿತ್ರಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿ ಪ್ರೀಕ್ವೆಲ್ ರೂಪ ಪಡೀತಾ ಇದೆ. ಸೊ 100 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿನಿಮಾ ತಯಾರಾಗ್ತಾ ಇದೆ. ಚಿತ್ರದಲ್ಲಿ ಸಾಕಷ್ಟು ಜೂನಿಯರ್ ಆರ್ಟಿಸ್ಟ್ಗಳನ್ನು ಬಳಸ್ಕೊಳ್ಳಲಾಗ್ತಾ ಇದೆ. ದೊಡ್ಡ ತಾರಾ ಬಳಗವೇ ಇದೆ. ಈ ಹಿಂದೆ ಜೂನಿಯರ್ ಆರ್ಟಿಸ್ಟ್ಗಳು ಪ್ರಯಾಣಿಸ್ತಿದ್ದಂತಹ ಮಿನಿ ಬಸ್ ಅಪಘಾತಕ್ಕೀಡಾಗಿತ್ತು. ಕಪಿಲ್ ಅನ್ನುವಂಥ ಕಲಾವಿದ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದ. ನಂತರ ನಟ ರಾಕೇಶ್ ಪೂಜಾರಿ, ವಿಜು ವಿಕೆ ಹೃದಯಾಘಾತದಿಂದ ಜೀವವನ್ನು ಕಳ್ಕೊಳ್ತಾರೆ. ಎಲ್ಲರೂ ಕೂಡ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀಸನ್ನಲ್ಲಿ ಸತ್ರೂ ಕೂಡ ಎಲ್ಲವನ್ನ ಕೂಡ ಕಾಂತಾರಾಗೆ ಕನೆಕ್ಟ್ ಮಾಡಲಾಗ್ತಾ ಇದೆ. ಇನ್ನು ದೋಣಿ ಮುಗುಚಿ ಬಿದ್ದಂಥ ಘಟನೆ ಬಳಿಕ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಕೂಡ ಬಂದಿದ್ದು ಗಾಯಗೊಂಡವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಅಧಿಕೃತ ಮಾಹಿತಿ ಇದರ ಬಗ್ಗೆ ಯಾರು ಕೂಡ ಹೇಳಿಕೊಂಡಿಲ್ಲ. ಸೊ 2 ದಿನದ ಹಿಂದೆ ತೀರ್ಥಹಳ್ಳಿ ಬಳಿಕ ಹೋಮ್ ಸ್ಟೇಯಲ್ಲಿ ಕಾಂತಾರ 1 ಚಿತ್ರದಲ್ಲಿ ನಟಿಸ್ತಿದ್ದಂತಹ ಕೆಲ ಸಹ ಕಲಾವಿದರು ಉಳ್ಕೊಂಡಿದ್ರು. ಈ ವೇಳೆ ವಿಜು ವಿಕೆ ಕೇರಳ ಮೂಲದ ನಟ ಹೃದಯಾಘಾತದಿಂದ ಕೊನೆ ಉಸಿರನ್ನ ಎಳಿತಾರೆ. ಸೊ ಮಿಮಿಕ್ರಿ ಕಲಾವಿದರಾಗಿ ಕೂಡ ಇವರು ಗುರುತಿಸ್ಕೊಂಡಿದ್ರು. ಎದೆ ನೋವು ಕಾಣಿಸ್ಕೊಂಡ ಕೂಡಲೇ ಅವರನ್ನು ಆಸ್ಪತ್ರೆಗೆ ಸೇರಿಸೋ ಪ್ರಯತ್ನ ಮಾಡ್ತಾರೆ. ಆದರೆ ಅಷ್ಟರಲ್ಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಇನ್ನು ತಿಂಗಳ ಹಿಂದೆ ಹಾಸ್ಯ ನಟ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಸಾವನ್ನಪ್ತಾರೆ. ಒಂದು ಮೆಹಂದಿ ಫಂಕ್ಷನ್ ಅಲ್ಲಿ ಡ್ಯಾನ್ಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಸೊ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಲ್ಲಿ ಇವರು ಮಿಂಚಿದ್ರು. ಬಳಿಕ ಕೆಲ ಧಾರಾವಾಹಿ ಆಗಿರ್ಬೋದು, ಕಾಮಿಡಿ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿದ್ರು. ಕಾಂತಾರ ಚಾಪ್ಟರ್ 1 ಚಿತ್ರದ ಸಣ್ಣ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ರಂತೆ. ಮದುವೆ ಮೆಹಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂಥ ಅವರಿಗೆ ಹೃದಯಾಘಾತ ಆಗತ್ತೆ. ಇನ್ನು ಕೇರಳ ಮೂಲದ ಮತ್ತೊಂದು ಕಲಾವಿದ ಕಪಿಲ್ ಅನ್ನುವಾತ ಸೌಪರ್ಣಿಕಾ ನದಿಯಲ್ಲಿ ಮುಳುಗಿ ಜೀವವನ್ನು ಕಳ್ಕೊಳ್ತಾರೆ. ಚಿತ್ರೀಕರಣ ಇಲ್ಲದ ವೇಳೆ ಸ್ನೇಹಿತರ ಜೊತೆ ನೀರಿನಲ್ಲಿ ಈಜೋದಕ್ಕೆ ಹೋಗ್ತಾರೆ. ನದಿಯಲ್ಲಿ ನೀರಿನ ಆಳ ಗೊತ್ತಾಗದೆ ಮುಳುಗಿ ತನ್ನ ಜೀವವನ್ನು ಕಳ್ಕೊಳ್ತಾರೆ. ಸೊ ಇದು ಮೇ 6ಕ್ಕೆ ಘಟನೆ ನಡೆದಿತ್ತು ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಎಲ್ಲರೂ ಕೂಡ ಅವರವರೊಂದು ವಿಚಾರಕ್ಕೆ, ಅಂದರೆ ಹೃದಯಾಘಾತ ಆಗಿರ್ಬೋದು ಅಥವಾ ಅವರ ಒಂದು ಬೇಜವಾಬ್ದಾರಿನ ನೀರಿನಲ್ಲಿ ಮುಳುಗಿ ಸಾಯೋದಾಗಿರ್ಬೋದು, ಆದರೆ ಎಲ್ಲವನ್ನ ಕೂಡ ಕಾಂತಾರಕ್ಕೆ ಕನೆಕ್ಟ್ ಮಾಡ್ತಿದ್ದಾರೆ. ಸೊ ನವೆಂಬರ್ 24ರಂದು ಕಾಂತಾರ 1 ಚಿತ್ರೀಕರಣಕ್ಕಾಗಿ ಬಂದಿದ್ದಂಥ ಸಹ ಕಲಾವಿದರಿದ್ದಂಥ ಮಿನಿ ಬಸ್ ಕೂಡ ಪಲ್ಟಿಯಾಗಿತ್ತು. ಬಹುಶಃ ನಿಮಗೆ ನೆನಪಿರ್ಬೋದು ಈ ಸುದ್ದಿ. 5-6 ಮಂದಿಗೆ ಪೆಟ್ಟಾಗಿತ್ತು. ಕೊಲ್ಲೂರು ಸಮೀಪದ ಜಡ್ಕಳ್ ಅನ್ನುವಲ್ಲಿ ಈ ಒಂದು ಘಟನೆ ನಡೆದಿತ್ತು ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಈಗ ಕಾಂತಾರಾಗೆ ಮತ್ತೊಂದು ಸಂಕಷ್ಟ ಎದುರಾಗಿರುವಂಥದ್ದು. ಸೊ
ಶೂಟಿಂಗ್ ಸಂದರ್ಭದಲ್ಲಿ ನದಿಯಲ್ಲಿ ತೆಪ್ಪ ಒಂದು ಮುಳುಗಿದ ಕಾರಣ, ಬೋಟು ಮುಳುಗಿದ ಕಾರಣ ಒಂದಷ್ಟು ಇಕ್ವಿಪ್ಮೆಂಟ್ ಕ್ಯಾಮ್ರಾಗಳು ಹಾಳಾಗಿದೆ. ಬಟ್ ಎಲ್ಲರ ಜೀವ ಉಳಿದು ಬಂದಿದೆ. ಸ್ವತಃ ರಿಷಬ್ ಶೆಟ್ಟಿ ಕೂಡ ಈಜ್ಕೊಂಡು ದಡವನ್ನು ಸೇರಿದ್ದಾರೆ. ರಿಷಬ್ ಶೆಟ್ಟಿ ಕೂಡ ಪ್ರಾಣಾಪಾಯದಿಂದ ಅವರು ಕೂಡ ಪಾರಾಗಿದ್ದಾರೆ. ಸ್ನೇಹಿತರೆ, ಕಾಂತಾರಾಗೆ ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ. ಇದೆಲ್ಲವೂ ಕೂಡ ಅವರವರ ಒಂದು ವೈಯಕ್ತಿಕ ಕಾರಣಕ್ಕಾಗಿ ಆಗಿರ್ಬೋದು. ಆದರೂ ಕೂಡ ದೈವ ನುಡಿದಂತೆ ಸಮಸ್ಯೆಗಳು ಆಗ್ತಾ ಇದೆಯಾ? ಕಾಂತಾರಾಗೆ ಸಂಕಷ್ಟ ತಪ್ಪಿದ್ದಲ್ವಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.